ಈ ಸಮಾರಂಭದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಗಲ್ ಸಮಾರಂಭದ ಮತ್ತು ಜಯಂತಿ ಉತ್ಸವ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂತಹ ಪೂಜ್ಯರಾದ ಶ್ರೀ ಬಸವರಾಜಾಚಾರ್ಯರವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದ RS ಪಾಟೀಲ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಕರ್ಣಧಾರತ್ವವನ್ನು ವಹಿಸಿಕೊಂಡಿರುವಂತಹ ನಮಗೆ ನಿಮಗೆಲ್ಲರೂ ಹಿರಿಯರು ಪೂಜ್ಯರು ಆತ್ಮೀಯರಾಗಿರುವಂತಹ ಶಾಸಕರಾದ ಸನ್ಮಾನ್ಯ JS ಪಾಟೀಲ್ ಸಾಹೇಬರವರೇ, ರಾಜ್ಯಾಧ್ಯಕ್ಷರು ಕ್ರಿಯಾಶೀಲರು ಆಗಿರುವಂತಹ ಶ್ರೀ ಶೇಖರಗೌಡರು ಮಾಲಿ ಪಾಟೀಲ್ ಅವರೇ, ಇನ್ನೋರ್ವ ಸಮಾಜದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕೊಟ್ರೇಶ್ ಬಿದ್ರಿ ಅವರೇ, ನಮ್ಮ ಹುಬ್ಬಳ್ಳಿ ಭಾಗದ ಹಿರಿಯರಾಗಿರುವಂತಹ ಶ್ರೀ ರಘುನಾಥ್ ಅವರೇ, ಅದೇ ಹುಬ್ಬಳ್ಳಿ ಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಕಿರಪ್ಪ ತಟ್ಟಿಮನಿ ಅವರೇ, ಉಳಿದೆಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮಹಾಜನಗಳೇ, ಮಾತೆಯರೇ ಮತ್ತು ಸಮಾಜ ಬಾಂಧವರೇ, ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಅರಿವಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಶಿವಶರಣೀಯರಲ್ಲಿ ತಾಳ್ಮೆ ಅನ್ನುವಂತಹದಕ್ಕೆ ಒಂದು ದೊಡ್ಡ ಹೆಸರು ಯಾವ್ದಾದ್ರು ಸಿಗುತ್ತೆ ಅಂದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅಂತ ನಾವು ಹೇಳಬೇಕಾಗುತ್ತೆ. ಬಹಳ ಹಿಂದಿನ ಕಾಲಕ್ಕೆ ಅಂತೇನಿಲ್ಲ, ಒಂದು 40 ವರ್ಷದ ಹಿಂದೆ ಈ ರಾಜ್ಯದೊಳಗ ಹೇಮರೆಡ್ಡಿ ಮಲ್ಲಮ್ಮನ ನಾಟಕವನ್ನ ಪುಟ್ಟರಾಜ ಗವಾಯಿಗಳವರು ಪ್ರಾರಂಭ ಮಾಡಿ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಬಹಳ ದೊಡ್ಡ ಜಾಗೃತಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದರು. ಮುಂದೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣವನ್ನು ಎಲ್ಲಾ ಕಡೆ ಹಂಚುವಂತಹ ಒಂದು ಸಂಪ್ರದಾಯ ನಡೆಯಿತು. ಕೇವಲ ರೆಡ್ಡಿ ಸಮಾಜದ ಹೆಣ್ಣು ಮಕ್ಕಳಲ್ಲ, ಈ ನಾಡಿನ ಪ್ರತಿಯೊಂದು ಸಮಾಜದ ಹೆಣ್ಣು ಮಕ್ಕಳು ಜೀವನದಲ್ಲಿ ಕಷ್ಟಗಳನ್ನ ಸಹಿಸಿಕೊಂಡು ಹೇಗೆ ದೇವತಾ ಸ್ವರೂಪ ಆಗಬೇಕು ಅನ್ನುವಂಥದ್ದನ್ನ ಎಲ್ಲಾದ್ರೂ ಕಲಿಬೇಕಾಗಿದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮನ ಜೀವನದಿಂದ ಮಾತ್ರ ಕಲಿಬೇಕು ಅನ್ನುವಂತಹ ಒಂದು ನೀತಿಯನ್ನ ಸಮಾಜಕ್ಕೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದರು. ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರುವಂತಹ ಗಂಡನನ್ನ ಕಟ್ಟಿಕೊಂಡು ಬಹುಶಃ ಇಡೀ ಒಂದು ದಕ್ಷಿಣ ಭಾರತದ ಒಂದು ಬಹುದೊಡ್ಡ ಕ್ರಾಂತಿಗೆ ಕಾರಣರಾಗಿರ್ತಕ್ಕಂಥವ್ರು ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನವರು. ಹೇಮರೆಡ್ಡಿ ಮಲ್ಲಮ್ಮನ ಶಕ್ತಿ ಅಂತದ್ದು ಅಂತಂದ್ರೆ ಗವಾಯಿಗಳ ಆಶ್ರಮ ಹುಟ್ಟುಕೊಂಡಾಗ ಅದಕ್ಕೆ ಹೊಲ ಇರಲಿಲ್ಲ. ವೀರೇಶ್ವರ ಪುಣ್ಯಾಶ್ರಮ ಪಂಚಾಕ್ಷರ ಗವಾಯಿಗಳನ್ನು ಸ್ಥಾಪನೆ ಮಾಡಿದ್ರು. ಪುಟ್ಟರಾಜ ಗವಾಯಿಗಳನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ ಅನ್ನೋದನ್ನು ನಮಗೆ ಹೇಳಬೇಕಂದ್ರೆ ನಾಟಕವನ್ನ ಪ್ರಾರಂಭ ಮಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮನ ನಾಟಕಕ್ಕೆ ಎಷ್ಟು ಹಣ ಸೇರಿತು ಅಂತಂದ್ರೆ ಬಹುಶಃ 60 ಎಕರೆ ಹೊಲನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹಿಡಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಒಂದು ಆಶ್ರಮದ ಬೆಳವಣಿಗೆಗೆ 60 ಎಕರೆ ಹೊಲ ಹಿಡಿಯುವಷ್ಟು ಹಣವನ್ನ ಬರೇ ಮಲ್ಲಮ್ಮನ ಚರಿತ್ರೆಯನ್ನು ಹೇಳಿದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಐತಿ ಅಂತಂದ್ರೆ ಈ ರೆಡ್ಡಿ ಸಮಾಜದ ಜನ ವಿಚಾರ ಮಾಡಬೇಕು. ಹಾಗಾದ್ರೆ ಮಲ್ಲಮ್ಮನನ್ನ ನಾವು ಹೆಂಗೆ ಬಳಸಿಕೊಳ್ಳಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಪಂಚಮಸಾಲಿ ಸಮಾಜದವರು ಕಿತ್ತೂರು ಚೆನ್ನಮ್ಮನನ್ನು ಬಳಸಿಕೊಳ್ತಾ ಇದ್ದಾರೆ, ಬೇರೆ ಬೇರೆ ಸಮಾಜದವರು ಬೇರೆ ಬೇರೆಯವರನ್ನ ಬಳಸಿಕೊಳ್ತಾ ಇದ್ದಾರೆ. ಹಾಗೇನೆ ಈ ಸಮಾಜ ಯಾವುದೇ ಪರಿಸ್ಥಿತಿ ಒಳಗ ಮಲ್ಲಮ್ಮನ ಒಂದು ನಾಮಸ್ಮರಣೆಯೊಂದಿಗೆ ಮಲ್ಲಮ್ಮನ ಜೀವನ ಆದರ್ಶಗಳೊಂದಿಗೆ ಈ ಸಮಾಜವನ್ನು ಕಟ್ಟಬೇಕಾಗಿದೆ. ಮಹಿಳಾ ಮನೆಗಳಿಗೆ ಒಂದು ದಾರಿ ದೀಪವಾಗಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅನ್ನುವಂಥದ್ದು. ಆ ಹೇಮರೆಡ್ಡಿ ಮಲ್ಲಮ್ಮನ ಒಂದು ದೇವಸ್ಥಾನವನ್ನ ರೋಡದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ವಿಷಯವನ್ನ ಕೇಳಿದ ಕೂಡಲೇ JS ಪಾಟೀಲ್ ಸಾಹೇಬ್ರಿಗೆ ನಾವು ಹೇಳಿದ್ವಿ, ನಿಮ್ ಕೈಯಲ್ಲಿ ಡೈರಿ ಕೊಡ್ತೀವಿ, ನೀವು ಎಂತ ಬರೀತೀರಿ ಅಂತ ಕಾರ್ಯಕ್ರಮಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನ ನಾವು ಹೇಳಿದ್ವಿ. ಕಾರಣ ಅಂದ್ರೆ ನಮ್ಮ ಶೇಖರಗೌಡರಿಗೆ ನಮ್ಮ ಡಾಕ್ಟರ್ ಕೊಟ್ರೇಶ್ ಅವರಿಗೆ ಗೊತ್ತಿದೆ, ಅಂದಾಜು 25 ವರ್ಷಗಳ ಆಚೆನಿಂದ 25 ವರ್ಷಗಳ ಆಚೆಗೆ ನಾವು ಡಾಕ್ಟರು ಎಲ್ಲರೂ ಬಹಳ ಮಂದಿ ಮಾತಾಡ್ತಾ ಇದ್ವಿ. ಅವಾಗಿನಿಂದ ಇವಾಗಿನವರೆಗೂ ಕೂಡ ಯಾವುದೇ ಮಲ್ಲಮ್ಮನ ಸಮಾಜದ ಕಾರ್ಯಕ್ರಮಗಳು, ರೆಡ್ಡಿ ಸಮಾಜದ ಕಾರ್ಯಕ್ರಮಗಳು ಬಂದ್ರೆ ನಾವು ಹೋಗೋದು ಬರೋದು ಮಾಡುತ್ತಿದ್ವಿ. ನಮ್ಮ 3 ಮಕ್ಕಳು ಒಂದು
ಸಣ್ಣದೊಂದು ಊರಿದೆ, 32 ಮನೆಗಳದಾವ. ಆ 32 ಮನೆಯೊಳಗೆ ಇರುವ ಮನೆಗಳು ಬಲಿಷ್ಠ ಮನೆಗಳು ಯಾವಪ್ಪ ಅಂದ್ರೆ ರೆಡ್ಡಿ ಸಮಾಜದ ಮನೆಗಳು. ನಾವು 30 ವರ್ಷದ ಹಿಂದೆ ಒಂದು ಹೇಮರೆಡ್ಡಿ ಮಲ್ಲಮ್ಮನ ಗುಡಿಯನ್ನ ಅಲ್ಲಿ ಮೊದಲಿಗೆ ಕಟ್ಟಿದ್ವಿ. ನಾವು 32 ಮನೆ ಇರುವಂತ ಊರೊಳಗೆ ಕಲ್ಲಿನ ದೇವಸ್ಥಾನ ಕಟ್ಟಿದ್ವಿ. ಅದಕ್ಕೆ ಬಯಲು ಮಾತಾಡ್ಕೊಡು ಅಂತ ನಮ್ಮ ಬಾಲ್ಯ ಹೊಸರಿಂದ 2 ಕಿಲೋಮೀಟರ್ ದೂರದಾಗ ಐತಿ. ಆ ಊರಿಗೆ ನಮ್ಮ ರಘುನಾಥ್ ಗೌಡ್ರಿಗೆ ಗೊತ್ತಿರಬಹುದು, ಬಹಳ ಮಂದಿ ಹಳ್ಳಿಯಾಳದಿಂದ ಸಂಬಂಧ ಆಗಿದ. ಅಂದ್ರೆ 32 ಮನೆಗಳಿರುವಂತಹ ಊರಿನಲ್ಲಿ ಒಂದು ಶಿಲಾ ದೇವಸ್ಥಾನವನ್ನ ಹೇಮರೆಡ್ಡಿ ಮಲ್ಲಮ್ಮನ ಅವತ್ತಿನ ಕಾಲಕ್ಕೆ ನಾವು ಕಟ್ಟುವಂತ ಪ್ರಯತ್ನ ಮಾಡಿದ್ವಿ. ಈ ರೋಡದಂತ ಊರಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಕಟ್ಟುವುದು ಎಷ್ಟು ಮುಖ್ಯನೋ, ಗುಡಿ ಕಟ್ಟುವ ಉದ್ದೇಶ ಏನು? ಗುಡಿ ಕಟ್ಟುವ ಉದ್ದೇಶ ಏನಂದ್ರೆ ಸಮಾಜವನ್ನ ಕಟ್ಟುವ ಸಲುವಾಗಿ ಗುಡಿ ಕಟ್ಟುವುದೇ ಹೊರತಾಗಿ ಅಲ್ಲಿ ಗುಡಿ ಇಲ್ಲಿ ಸಮಾಜ ಅನ್ನುವಂಗ ಆಗಬಾರ್ದು, ಗುಡಿ ಅಲ್ಲೇ ಸಮಾಜ ಇಲ್ಲೇ ಅನ್ನುವಂಗ ಆಗಬಾರ್ದು. ನಮ್ಮ ದೇಶದಲ್ಲಿ ದೇವಾಲಯಗಳನ್ನ ಕಟ್ಟಿದ ಮೂಲ ಉದ್ದೇಶ ಅಂತಂದ್ರೆ ಏನು ಅಂತಂದ್ರೆ, ಮೊದಲನೇದಾಗಿ ಸಮಾಜದ ಸಂಘಟನೆ, ಎರಡನೇದಾಗಿ ಒಂದು ಧಾರ್ಮಿಕ ಸಂಘಟನೆ, ಮೂರನೇದಾಗಿ ಶೈಕ್ಷಣಿಕವಾದ ಚಟುವಟಿಕೆಗಳು, ಒಂದು ಮಾನವೀಯ ಮೌಲ್ಯಗಳನ್ನ ನಿರ್ಮಾಣ ಮಾಡುವ ಕೇಂದ್ರಕ್ಕೆ ದೇವಾಲಯಗಳು ಅಂತ ಹೇಳಿ ನಮ್ಮವರು ಕರೀತಾ ಬಂದರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. 10 ಒಳಗನೆ ಅಡಿಗೆಲ್ಲ ಆಗ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಹಿರಿಯರು ನಮ್ಮ ಗಮನಕ್ಕೆ ತಂದಾಗ ಒಂದಿಷ್ಟು ನಾವು ಬೆಳಿಗ್ಗೆ ಸ್ನಾನ ಪೂಜೆ ಮಾಡೋದ್ರೊಳಗೆ ಒಂದು 40 ನಿಮಿಷ ಹೆಚ್ಚಾಗ್ಬಿಟ್ಟು ಬಹಳ ಹಳಲಿ ಮಾಡಿಕೊಂಡು ವೇಗವಾಗಿ ಬಂದ್ವಿ. ಅಂತೂ ಒಟ್ಟಾರೆ ಇನ್ನೂ 15 ನಿಮಿಷ ಸಮಯ ಇದ್ದಾಗ ನಾವು ಅಲ್ಲಿ ಬಂದು ಅಡಿಗಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ವಿ. ಈ ಸಮಯದ ಬಗ್ಗೆ ಎಷ್ಟು ಅದ್ಭುತವಾದ ಇತಿಹಾಸ ಕಲ್ಪನೆಗಳು ನಮ್ಮಲ್ಲಿ ಇದಾವ. ಇದೇ ಸಮಯದಲ್ಲಿ ಅಡಿಗಲ್ ಆಗ್ಬೇಕು, ಇಂಥವರಿಂದನೇ ಅಡಿಗಲ್ ಆಗ್ಬೇಕು, ಇವೆಲ್ಲ ಹಿಂದಿನಿಂದ ನಡ್ಕೊಂಡು ಬಂದ ಪರಂಪರೆ. GS ಪಾಟೀಲ್ ಸಾಹೇಬರು ಹೇಳಿದ್ರು, ಈಗ ನಮ್ಮ ರೋಡದ ಜನ ಎಲ್ಲ ಲಿಂಗಾಲೇಶ್ವರ ಸ್ವಾಮಿಗಳು ಕರೆಸಿ ಅಡಿಗಲ್ ಮಾಡಿಸ್ತಾರೆ ಎನ್ನಾಕತ್ತಾರ, ಅದಕ್ಕೆ ನೀವೇ ಬರ್ಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ಆಯ್ತು ಬರ್ತೀವಿ ಅಂದ್ವಿ. ಮತ್ತು 10:30 ಒಳಗ ಅದು ಭೂಮಿ ಪೂಜೆ ಆಗ್ಬೇಕಂತಾರ, ಅದಕ್ಕೂ ಹೋದ್ವಿ ನಾವು. ನಿಮಗೆ ಗೊತ್ತಿರುವ ಒಂದು ಸಮಯದ ಬಗ್ಗೆ ಹಂಗೆ ಹೇಳ್ತೀವಿ. ಇನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದಿಲ್ಲ. ಹಂಪಿ ಒಳಗೆ 10 ಮುಖರು ಸೇರಿಕೊಂಡು ಆ ಸಾಮ್ರಾಜ್ಯವನ್ನ ಕಟ್ಟಬೇಕನ್ನುವಂತ ನಿರ್ಣಯ ಮಾಡಿದಾಗ ಯಾರಿಂದ ಭೂಮಿ ಪೂಜೆ ಮಾಡಿಸೋದು ಅನ್ನುವಂತ ಚರ್ಚೆಯನ್ನ 10 ಮುಖರು ಇಟ್ಕೊಳ್ತಾರೆ. ವಿಜಯನಗರ ಸಾಮ್ರಾಜ್ಯ ಸೂರ್ಯಚಂದ್ರರು ಇರುವರಿಗೆ ಉಳಿಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಯಾರ ಕಡೆಗೆ ಹೋಗ್ತಾರೆ ಅಂತಂದ್ರೆ ಆ ಕಾಲಕ್ಕೆ ವಿದ್ಯಾರಣ್ಯರ ಕಡೆಗೆ ಹೋಗ್ತಾರೆ. ವಿದ್ಯಾರಣ್ಯರ ಕಡೆಗೆ ಹೋಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಗಲ್ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ ಒಂದು ಮುಹೂರ್ತವನ್ನು ತೆಗೆದುಕೊಡ್ತಾರೆ ವಿದ್ಯಾರಣ್ಯರು. ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯದ ಅಡಿಗಲ್ಲಿಗೆ ಒಂದು ಭೂಮಿ ಪೂಜೆಗೆ ಒಂದು ಮುಹೂರ್ತವನ್ನು ತೆಗೆದುಕೊಟ್ಟಾಗ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಅಲ್ಲಿ ಬಂದ ನಿತ್ಯ ಅಂತ ಮುಹೂರ್ತದ ಸಮಸ್ಯೆ ಆಗಿದ್ದು, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕರೆಕ್ಟ್ ಆ ಸಮಯ ಬಂದ ಕೂಡಲೇ ಶಂಕ ಊದ್ತೀನಿ, ಆ ಸಮಯ ಕಾಯ್ಕೋತ ಕುಂದಿರ್ತೀನಿ, ಶಂಕವನ್ನ ಊದುತ್ತೀನಿ, ಆ ಶಂಕ ಊದಿದ ಕೂಡಲೇ ಬುದ್ಧಿ ಹಾಕಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಕ್ಷಣಕ್ಕೆ ನೀವು ಬುದ್ಧಿ ಹಾಕಿದ್ದೇ ಕರೆ ಆದ್ರೆ, ಆ ಕ್ಷಣಕ್ಕೆ ನೀವು ಬುದ್ಧಿ ಹಾಕಿದ್ದ ಕರೆ ಆದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಇದು ಹಾಗೆ ಇರುತ್ತೆ ಅಂತ ಒಂದು ಮುಹೂರ್ತವನ್ನ ಕೊಟ್ಟು ಅದನ್ನ ಶಂಕ ಕೈಯಾಗಿ ಇಟ್ಕೊಂಡು ಪಂಚಾಂಗ ಇಟ್ಕೊಂಡು ವಾಚು, ಅವತ್ತಿನ ಕಾಲಕ್ಕೆ ನೆರಳನ್ನು, ಅವತ್ತಿನ ಕಾಲಕ್ಕೆ ವಾಚ್ ಇರಲಿಲ್ಲ. ಅಲ್ಲಿ ಏನಿತ್ತು ಅಂತಂದ್ರೆ ಸೂರ್ಯ ಎಷ್ಟು ದಿಕ್ಕಿಗೆ ಎಲ್ಲಿ ಹೊಳತದ ಇಷ್ಟು ಸಮಯ ಅಂತ ನೆರಳಿನ ಮೇಲೆ. ಈಗ ನಾವು ಸಣ್ಣ ಹುಡುಗರಿದ್ದಾಗ ನೆರಳು ಏನಿದೆ ನೋಡ್ಕೊಂಡು ಬಾ ಅಂತ ಹೇಳಿದ್ರು, ಅದ್ರ ಮೇಲೆ ಟೈಮ್ ಇಷ್ಟ ಆಗಿದೆ ಅಂತ ಹೇಳ್ತಿದ್ರು. ಅದ್ರ ಆಚೆಗೆ ಅಂದ್ರೆ ವಿಜಯನಗರ ಹುಟ್ಟುವ ಕಾಲಕ್ಕೆ ಸಮಯದ ಪರಿಕಲ್ಪನೆ ಹಾಗೆ ಆಗಿತ್ತು. ಅವರನ್ನ ನೋಡ್ಕೋತ ಕುತ್ಕೊಂಡ್ರು, ಗ್ರಹಗತಿಗಳನ್ನ ಸಮಯವನ್ನ ನೋಡ್ಕೋತ ಕುತ್ಕೊಂಡ್ರು. ಏನಾಯ್ತು ಅಂತಂದ್ರೆ ನಿಮ್ ಗಮನದಲ್ಲಿ 3 ನಿಮಿಷ ಮೊದಲ ಅಲ್ಲೊಬ್ಬ ಸುಡುಗಾಡಿಸಿದ್ದ ಭಿಕ್ಷೆಗೆ ಬಂದ. ಎಲ್ಲಿ ಆ ಅಡಿಗಲ್ಲ ಪೂಜಾ ನಡೆಯುವ ಒಂದು ಏರಿಯಾದಾಗ ಅವ್ನು ಏನ್ ಮಾಡಿಬಿಟ್ಟ ಅಂತಂದ್ರೆ ಭಿಕ್ಷೆಗೆ ಬಂದ್ಬಿಟ್ಟ. ಅವ್ರು ಹೆಚ್ಚಾಗಿ ಜನ ಏನಿಲ್ಲ ಭಿಕ್ಷಾ ಮಾಡೋದು ಸಹಜ. ಸುಡುಗಾಡಿಸಿದ್ರು ಶಂಕ ಹೋಗ್ತಾರೆ, ನಿಮ್ಗೆಲ್ಲ ಗೊತ್ತಿಲ್ಲ. ಸುಡುಗಾಡಿಸಿದ್ರು ಶಂಕ ಹೋಗ್ತಾರ. ಅವ ತಾನು ಹಟ್ಟಿ ಪಾಡಿಗೆ 3 ನಿಮಿಷ ಅಡ್ವಾನ್ಸ್ ಶಂಕ ಊದಿಬಿಟ್ಟ. ಶಂಕ ಊದಿದ ಕೂಡ ಇವರು ಏನ್ ಹೇಳಿದ್ರು, ಶಂಕ ಊದಿದ ಕೂಡ ಬುದ್ಧಿ ಹಾಕ್ರಿ ಅಂತ ಹೇಳಿದ್ರು. ಅವ್ರು ಶಂಕ ಊದಿದ್ರು, ಯಾರು ಊದಿದ್ರು ಶಂಕನ? ಸುಡುಗಾಡಿಸಿದ್ರು ಹಟ್ಟಿ ಪಾಡಿ ಊದಿದ್ರ ಇವ್ರು ಬರೋಣ ಗುದ್ಲಿ ಹಾಕಿದ್ರು. ಗುದ್ಲಿ ಹಾಕಿದ ನಂತರದಲ್ಲಿ ಮುಂದೆ 3 ನಿಮಿಷಕ್ಕೆ ವಿದ್ಯಾರ್ಥಿಗಳು ಶಂಕ ಊದ್ಬಿಟ್ರು. ಆಗ್ಲೇ ಭೂಮಿ ಪೂಜೆ ಮುಗಿ ಒಂದೇ ಸಾರಿ ಶಂಕ
ಓದ್ತೀನಿ ಅಂದಿರುವಂತ ವಿದ್ಯಾರ್ಥಿಗಳು 2 ಸರಿ ಯಾಕೆ ಮುಗಿದ್ರು ಅಂತ ಹೇಳಿ ಅದನ್ನ ಪತ್ತೆ ಹಚ್ಚಕ್ ಹೋಗ್ತಾರ. ಅಲ್ಲಿ ಏನಾಗಿತ್ತು ಅಂತ ಅವ ಸುಡ್ಗಾಡಿಸಿದ್ರ ಅವ್ ಸಿಕ್ಕ ನಾವು ಹೊಟ್ಟೆ ಮಾಡಿ ಅವ ಮುಗಿದ್ದ. ಇವ್ರು ಆಮೇಲೆ ಮುಗಿದ್ರು. ಅಂದ್ರೆ ಇವ್ರು ಕೊಟ್ಟ ಮುಹೂರ್ತಕ್ಕೆ ವಿಜಯನಗರ ಸಾಮ್ರಾಜ್ಯ ಅಡಿಗಲ್ಲ ಆಗ್ಲಿಲ್ಲ. ಬಹಳ ಹಳಲಿ ಮಾಡ್ಕೊಂಡು ಹಕ್ಕು ಬುಕ್ಕರು ಈ ವಿದ್ಯಾರ್ಥಿ ಹತ್ರ ಬಂದು ಕೇಳಿದಂತೆ ಏನಿದೆ ಹಿಂಗಾಗೋಗ್ಬಿಡ್ತಲ್ಲ, ಯಾರು 2 ಸರಿ ಯಾಕೆ ಮುಗಿದ್ರಿ ಅಂದ್ರೆ ನಾವು ಒಂದೇ ಸಾರಿ ಮುಗಿದೀನಿ, ಇನ್ನೊಂದ್ ಸಾರಿ ಮುಗಿದೇವ್ ಯಾರು ಪತ್ತೆ ಹಚ್ಚಿದಾಗ ಸುಡ್ಗಾಡಿಸಿದ್ರ ಅವ್ ಸಿಕ್ಕ ನನ್ನ ಭಿಕ್ಷಕ್ಕೆ ಏನು ಹೋಗ್ತಿದ್ದ ಅಲ್ಲಿ ಮುಗಾಬಾರ ಅಂತ ಅವ ಹೇಳ. ಇದರ ಪರಿಣಾಮ ಏನು ಅಂತ ವಿದ್ಯಾರ್ಥಿಗಳ ಕಡೆ ಕೇಳಿದ್ರೆ ಅವ್ರು ಮತ್ತೆ ಕುಂಡಲಿ ಗಿಂಡಲಿಗಳನ್ನೆಲ್ಲ ಹಾಕಿ ಆ ಸಮಯಕ್ಕೆ ಏನಾಗೈತಿ ಅಂತ ಹೇಳಿ ನೋಡ್ಕೊಂಡಾಗ 300 ವರ್ಷ ವಿಜಯನಗರ ಸಾಮ್ರಾಜ್ಯ ಉಳಿತೈತಿ, ಆದ ನಂತರದಲ್ಲಿ ಅಳಿತೈತಿ ಅನ್ನುವಂತ ಮಾತನ್ನು ಅವರು ಹೇಳಿರುವಂತ. ಅಂದ್ರೆ ನಾವು ಹೇಳೋ ಉದ್ದೇಶ ಈ ಸಮಯ ಮುಹೂರ್ತ ಮತ್ತು ಪೂಜೆಯನ್ನ ಕಲಿಸುವಂತಹದ್ದು ಇದು ಈಗಿನಿಂದ ನಡ್ಕೊಂಡು ಬಂದಿರುವಂತಹದ್ದಲ್ಲ, ಬಹಳ ಹಳೆ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಪರಂಪರೆ. ಅದನ್ನ ಇವತ್ತಿನ ದಿವಸ ನಮ್ಮ ಜಿ.ಎಸ್. ಪಾಟೀಲ್ ಸಾಹೇಬರು ಮತ್ತು ಸಮಾಜದ ಎಲ್ಲ ಮುಖಂಡರು ಒಂದು ರಾಹುಕಾಲ ಇಲ್ಲದ ಸಮಯದಲ್ಲಿ ನೋಡಿ ಅದಕ್ಕೆ ಹೆಚ್ಚಾಗಿ ಏರಿಕೆಯ ಸಮಯದಲ್ಲಿ ಅಡಿಗೆ ಮಾಡಬೇಕು ಅಂತ ಒಂದು ಮಾತಿದೆ. ಸೂರ್ಯನ ಏರಿಕೆಯ ಸಮಯದಲ್ಲಿ ಅಡಿಗೆ ಮಾಡಬೇಕು ಅಂತ. ಸೂರ್ಯನ ಏರಿಕೆಯ ಸಮಯ ಯಾವುದು ನಿಮ್ಗೆಲ್ಲ ಗೊತ್ತು. ಬೆಳಗಿನ 6 ಗಂಟೆಯಿಂದ ಮಧ್ಯಾಹ್ನದ 12 ಗಂಟೆಯವರೆಗೆ ಸೂರ್ಯ ಏರುತ್ತಿರ್ತಾನೆ. ಆ ಸಂದರ್ಭದಲ್ಲಿ ಪುಣ್ಯ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದ, ನಮ್ಮ ಭಾರತ ದೇಶದ ನಂಬಿಕೆಯಾಗಿದೆ. ಆ ಪ್ರಕಾರ ಇವತ್ತಿನ ದಿವಸ 10:30 ಅಂತಂದ್ರೆ ಅತ್ಯಂತ ಪ್ರಖರವಾದ ಸಮಯ. ಆ ಪ್ರಖರವಾದ ಸಮಯದಲ್ಲಿ ಮಲ್ಲಮ್ಮನ ಗುಡಿಗೆ ಅಡಿಗಲು ಬಿದ್ದಿರುವುದರಿಂದ ಬಹುಶಃ ಈ ನಾಡಿನಲ್ಲಿ ಮಲ್ಲಮ್ಮನ ಆಶೀರ್ವಾದದಿಂದ ಈ ಸಮಾಜ ಅತ್ಯಂತ ಬಲಿಷ್ಠವಾಗಿ ಆಗಲಿ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಭಾವನೆಯನ್ನು ಮಾಡಿಕೊಂಡು ಆ ದೇವಸ್ಥಾನ ಸಮಾಜವನ್ನು ಗಟ್ಟಿಗೊಳಿಸುವುದರಲ್ಲಿ ಮತ್ತು ಬೆಳೆಸುವುದರಲ್ಲಿ ಸಹಕಾರಿಯಾಗಲಿ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ಭೂಮಿ ಪೂಜೆಯನ್ನ ಮಾಡಿದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ಒಂದು 32 ವರ್ಷದಿಂದ ಪಾಠಾಗಿ ನಾವು 32 ವರ್ಷದಿಂದ ಪಾಠಾದಾಗಿಂದ ಇಲ್ಲಿ ತನಕ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಸಾಮಾಜಿಕ ಕಾರ್ಯಕ್ರಮ ಇರಲಿ, ಶೈಕ್ಷಣಿಕ ಕಾರ್ಯಕ್ರಮಗಳಿರಲಿ, ಏನ ಮಾಡಬೇಕಾಯಿತು ಅಂತಂದ್ರೆ ಕುರುಬರು ದೇಣಿಗೆ ಕೇಳುವಂತದ್ದು ಹಿಂದಿನಿಂದ ನಡ್ಕೊಂಡು ಬಂದ ಪದ್ಧತಿ. ಆ ಪ್ರಕಾರ ನಾವೇನ್ ಮಾಡ್ತಿರ್ತೀವಪ್ಪ ಅಂದ್ರೆ ನಾವು ಒಂದಿಷ್ಟು ಎಲ್ಲರೂ ಹೋದಾಗ ಒಬ್ರು ಯಾರು ಕುರುಬರು ನಿಮ್ಮ ಮನಸ್ಸಿನಾಗ ಏನು ಬರ್ತೈತೆ ಆ ಅಂಕಿನ ಹೇಳ್ರಿ ಅಂತ ನಾವು ಅಂತಿರ್ತೀವಿ. ಇಲ್ಲೂ ಕೂಡ ಆ ಸೂಚನೆ ಕೊಡ್ತೀವಿ. ಇಲ್ಲಿ ಯಾರು ಕುರುಬರು ಒಬ್ಬರು ಇದ್ರಿ ಅಂತಂದ್ರೆ ನಿಮ್ಮ ಮನಸ್ಸಿನಾಗ ಏನು ಬರ್ತೈತಿ, ಮಲ್ಲಮ್ಮನ ಗುಡಿಗೆ ಮೊದಲ ಒಂದು ದೇಣಿಗೆ ನಿಮ್ಮದು ಸಲ್ಲಲಿ ಅಂತೇಳಿ ಒಂದು ಸೂಚನೆಯನ್ನ ಕೊಡ್ಲಿಕ್ಕೆ ಬಯಸ್ತೇವೆ. ಯಾರಾದರೂ ಒಂದು ಕುರುಬ ಸಮಾಜದವರು ಇದ್ರೆ ನಿಮ್ಮ ಅಂಕಿಯನ್ನ ಹೇಳಬೇಕು ಅಂತ ನಮ್ಮ ಅಪೇಕ್ಷೆ. ಹೇಳ ಬರ್ರಿ ನೀವು ಬರ್ರಿ. ಇಬ್ರು ಚಪ್ಪಾಳೆ ಹೊಡಿರೋರು ಇಬ್ರು ಎತ್ತು ನಾವು ಒಬ್ಬರಿಗೆ ಕೇಳಿದ್ರೆ ಇಬ್ಬರು ಬಂದ ಮಲ್ಲಮ್ಮನ ಗುಡಿ ಬೇಗ ಮುಗಿತೈತಿ ಇದು ಒಂದು ಸಾಕ್ಷಿ ಆಗಿದೆ ಹೇಳಲಿಕ್ಕೆ ನಾವು ಬಯಸ್ತೀವಿ. ನಿಮ್ಮ ಹೆಸರು ಹೇಳಿ. ಗೋಳಿಬಸಪ್ಪ ಕರಾಳೆ ಕನ್ನಡ. ನಾವು ಹೆಂಗಳ್ಳಿ ಮಲ್ಲಮ್ಮನ ಆಶೀರ್ವಾದದೊಂದಿಗೆ ಜಿ.ಎಸ್. ಪಾಟೀಲ್ ಅವರ ಆಶೀರ್ವಾದ ನಮ್ಮ ಡಂಬಳ ಭಾಗದಲ್ಲಿ ಇರುವುದರಿಂದ ಅವರ ಆಶೀರ್ವಾದದಿಂದ ನಮ್ಮ ಎಲ್ಲ ಕೆರೆಗಳು ಭರ್ತಿಯಾಗಿ ನಾವು ಒಳ್ಳೆಯದಾಗುವ ಜೊತೆ ನಮ್ಮ ಎಲ್ಲ ಜನ ಒಳ್ಳೆಯದಾಗಿದ್ದಾರೆ. ಡಂಬಳ ಭಾಗದಲ್ಲಿ ಬರಗಾಲದಿಂದ ತತ್ತರಿಸಿದ ಡಂಬಳ ಭಾಗವನ್ನು ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಿ 1992ರಿಂದ ಆ ಯೋಜನೆ ನಿಗದಿಗೆ ಬಿದ್ದಿತ್ತು. ಹಲವಾರು ಜನ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಬದಲಾವಣೆಗೊಂಡರೂ ಕೂಡ 2013ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆ ಡಂಬಳ ಕೆರೆ ಅಷ್ಟೇ ಅಲ್ಲದೆ ಅಲ್ಲಿ ಹಳ್ಳಿಯ ಎಲ್ಲ ಕೆರೆಗಳ ಭರ್ತಿ ಮಾಡಿದ ಕೀರ್ತಿ ಜಿ.ಎಸ್. ಪಾಟೀಲ್ಗೆ ಸಲ್ತಾ ಇದೆ. ನಾವೆಲ್ಲರೂ ಸುಖ ಸಮೃದ್ಧಿಯಿಂದ ಇವರು ನನ್ನ ಜಿ.ಎಸ್. ಪಾಟೀಲ್ ಆಗಿದ್ದಾರೆ ಅಂತ ಈ ಸಂತೋಷದಿಂದ ಹೇಳುತ್ತಾ, ಮಳೆಗಾಲ ಇರಲಿ ಮಳೆ ಇರಲಿ ಹೋಗ್ಲಿ ನಮ್ಮ ಕೆರೆ ಭರ್ತಿಯಾಗಿ ಪೇರ್ಲ, ಬಾರೆ, ತೆಂಗು, ಚಿಕ್ಕು ಹಾಗೂ ತರಕಾರಿಗಳ ಬೆಳೆಗಳನ್ನು ಬೆಳೆದು ಡಂಬಳ ಭಾಗದಲ್ಲಿ ಹಸಿರುವನ್ನು ತುಂಬಿಸಿದ ಕೀರ್ತಿ ಸನ್ಮಾನ್ಯ ಜಿ.ಎಸ್. ಪಾಟೀಲ್ಗೆ ಸಲ್ಲಿಸಿದೆ. ಅವರ ಕೀರ್ತಿಯಿಂದ ನಾವು ಬದುಕುವಂತಾಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ. ಇಂಥ
ಆಮೇಲೆ ಈ ದೇವಸ್ಥಾನಕ್ಕೆ ನಾನು 10,000 ರೂಪಾಯಿನ ಬಹಳ ಸಂತೋಷದಿಂದ ಕೊಡುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಅವರ ಸೇವೆ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಗೋಣಿತ ಸಪ್ಪ ಕೊರಳಳ್ಳಿ ಡಂಬಳ ಗೋಣಿತ ಸಪ್ಪ ಕೊರಳಳ್ಳಿ ಅವರು 10,000 ರೂಪಾಯಿ ದೇಣಿಗೆ ಹೇಳ್ಯಾರ. ಅವ್ರನ್ನ ಕೇಳಲಾದಾಗ ಅದಕ್ಕೆ ನಾವು 1 ರೂಪಾಯಿಯಿಂದ ಮ್ಯಾಲೆ ಸೇರಿಸುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವ್ರು ಮುಂದೆ ಸೊನ್ನೆ ಆಗೋದು ಬೇಡ, ಅವ್ರು ಮುಂದುವರಿಲಿ ಅನ್ನೋದಕ್ಕಾಗಿ 10,001 ರೂಪಾಯಿಯನ್ನು ಅವ್ರ ದೇಣಿಗೆಯನ್ನು ನಾವು ಬರ್ಕೊಳ್ತೀವಿ. ಇನ್ನೊಬ್ರು ಯಾರು ಸಂತೋಷ್ ಕುಮಾರ್ ಅವರಿಗೆ ಹಾಲುಮತ ಸಮಾಜ ವಿಭಾಗದ ಅಧ್ಯಕ್ಷರು 5,000 ರೂಪಾಯಿ ದೇಣಿಗೆ. ನಿನ್ನ ಹೆಸರು ಹೇಳು. ನನ್ನ ಹೆಸರು ಸಂತೋಷ್ ಕುಮಾರ್ ಅಬ್ಬಿಗೆರೆ, ಹಾಲುಮತ ಸಮಾಜದ ಯುವಕ. ಕುರುಗೋಗೆ ಮತ್ತು ಇನ್ನೊಂದು ಏಕಂಟಿ ಮಲ್ಲಮ್ಮ ಸಂಬೋಧ ಪೀಠಿಕೆರೆ ನೋಡಿ ನಮ್ಮ ಕಡೆಯಿಂದ 5,001 5,001 ರೂಪಾಯಿ ಸಂತೋಷ್ ಅವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಬಸವರಾಜ್ ಅಬ್ಬಿಗೆರೆ, ನಾವು ಕುರುಗೂರು ಸಮಾಜದ ಹಾಲುಮತ ಇದು 5,000 ರೂಪಾಯಿ ದೇಣಿಗೆ. ಅಂತೂ ಮಲ್ಲಮ್ಮನ ಜೋಳಿಗೆಗೆ 20,003 ರೂಪಾಯಿ ಬಂದೈತಿ. ಎಷ್ಟು ಬಂತು? 20,003 ರೂಪಾಯಿ ಬಂದೈತಿ. ನಾವು ನಮ್ಮ ಮಠದಿಂದ ಏನ್ ಹೇಳಕ್ ಬಯಸ್ತೀವಿ ಅಂತಂದ್ರ ಮಲ್ಲಮ್ಮನ ಮೂರ್ತಿಯನ್ನ ನಾವೇ ಕೊಡಿಸ್ತೀವಿ ಅನ್ನೋ ಮಲ್ಲಮ್ಮನ ಮೂರ್ತಿ ಎಷ್ಟು ಇರ್ಬೇಕು ಏನು ಅದು ನಿಮಗ್ ಬಿಟ್ಟು ವಿಚಾರ. ಅದಕ್ಕೆ ಮಲ್ಲಮ್ಮನ ಮೂರ್ತಿ ಮಾಡಿಸ್ಲಿಕ್ಕೆ ಏನ್ ಬೇಕಾಗ್ತದ ಅದನ್ನ ನಮ್ಮ ಮಠದಿಂದ ನಾವು ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವು ಗುಡಿ ಒಳಗೆ ಒಂದು ಏನಾದ್ರು ಹೇಳಬಹುದಾಗಿತ್ತು. ಆದ್ರೆ ಮೂರ್ತಿನ ಯಾಕೆ ಹೇಳಿದ್ವಿ ಅಂತಂದ್ರೆ ಅದರೊಳಗೆ ಹಿನ್ನೆಲೆ ಇದೆ. ಮೂರ್ತಿ ತಯಾರಾಗೈತೆ ಮೇಲೆ ಗುಡಿ ದೌಡ್ ತಯಾರಾಗಲಿ ಅನ್ನುವಂತ ಉದ್ದೇಶಕ್ಕಾಗಿ ನಾವು ಈ ಮಾತನ್ನು ಹೇಳಿದ್ವಿ. ಎಷ್ಟು ಸಾಧ್ಯ ಇದೆ ಅಷ್ಟು ಯಜಮಾನರೆಲ್ಲರೂ ಸೇರಿಕೊಂಡು ಯಾವ ರೀತಿ ಮೂರ್ತಿ ಇರಬೇಕು, ಆ ಮೂರ್ತಿಯನ್ನ ಎಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ನಿರ್ಣಯ ಮಾಡಿದ್ರೆ ಆ ಮೂರ್ತಿ ಮಾಡಿಸ್ಲಿಕ್ಕೆ ನಾವು ಪರಿಪೂರ್ಣ ಅದರೊಳಗೆ ಯಾವ್ದು 1 ರೂಪಾಯಿ ಸೇರಲಾರ್ದಷ್ಟು ಮಟ್ಟಿಗೆ ಆ ಮೂರ್ತಿಯ ಜವಾಬ್ದಾರಿಯನ್ನ ನಮ್ಮ ಮಠದಿಂದ ನಾವು ತಗೋತೀವಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಈಗ ನೋಡಿ ವಿಚಾರ ಮಾಡಬೇಕು, ಇದು ರೆಡ್ಡಿ ಸಮಾಜ ಒಂದು ಜಾತಿ ಮೀಸಲಾದ ಸಮಾಜ ಅಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಏನಪ್ಪಾ ಅಂದ್ರೆ 3 ಜನ ಎದ್ದು ನಿಂತು ದೇಣಿಗೆ ಕೊಟ್ಟಿರ್ತಕ್ಕಂಥ, ಅದು ಕುರುಬರ ಸಮಾಜದವರು ಇಲ್ಲಿ 3 ಜನ ಬಂದು ನಿಂತು ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ರೆಡ್ಡಿ ಸಮಾಜ ಎಲ್ಲ ಸಮಾಜದ ಜೋಡಿ ಐಕ್ಯ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಆಯಿತು. ಇನ್ನೊಬ್ರು ಬಂದಾರ, ಹೇಳು ನಿನ್ನ ಹೆಸರು ಹೇಳು. ಆನಂದ್ ಮಲ್ಲಪ್ಪ ಕೋಗಿಲೆ 5,001 ಚಪ್ಪಾಳೆ ಹೊಳ್ಳಿ. ಆನಂದ್ ಅವರು ಆನಂದ ಹಾಲಕೇರಿ ಅವರು 5,001 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಯಾಕೆ ನಾವು ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಈ ಸರ್ಕಾರದ ಅನುದಾನ ಇಷ್ಟು ಕೊಡಕತ್ತಾರ ಅಂತೇಳಿ ಅಧ್ಯಕ್ಷರು ನಮ್ಗೆ ಹೇಳಿದ್ರು. ಈಗ ಅದಕ್ಕೆ ಏನಂತಾರೆ ಸರ್ಕಾರದಕ್ಕ ಅನುದಾನ ಅಂತ ಶಬ್ದ ಹೆಂಗಿಟ್ಟಾರ ನೋಡ್ರಿ, ಅದು ಹಿರಿಯರು ಅನುದಾನ ಅಂತ. ಅದು ಎಷ್ಟು ಲಕ್ಷ ಇದ್ರೂ ಕೂಡ ಅನುನೇ ಹೊರತಾಗಿ ಅದು ಘನ ಅಲ್ಲ. ಆದ್ರೆ ನೀವು ದುಡಿದು ತಂದು ಕೊಟ್ಟಿರುವಂತ ದೇಣಿಗೆ ಇತ್ತಲ್ಲ, ಇದು ಮಾತ್ರ ಮಹಾದಾನ. ನಮ್ಮ ದೇಶ ಪಾಟೀಲ್ ಸಾಹೇಬ್ ಎಷ್ಟು ಲಕ್ಷ ಕೊಟ್ಟರು ಅನುದಾನ, ಇವರು ಕೊಟ್ಟಿದ್ರೆ ಮಾತ್ರ ಮಹಾದಾನ ಅನ್ನೋದು ನಮ್ಗೆ ಹೇಳಿ ಬಯಸ್ತೀವಿ. ಇವರ ಅನುದಾನ ಅವ್ರ ಮಹಾದಾನ ನಮ್ಗೆ ಬಹಳ ಸಮಾಧಾನ ಆಗೈತಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಅಂತಕ್ಕಂಥದ್ದು. ಈ ಕಾರ್ಯಕ್ರಮ ಎಷ್ಟು ನಕ್ಕೋತ ಕುಂತೀವಿ ನಾವು ಇವತ್ತಿನ ಪರಿಸ್ಥಿತಿ ಒಳಗೆ. ಆ ಮಲ್ಲಮ್ಮನ ಗುಡಿ ಉದ್ಘಾಟನೆಯನ್ನು ಇಡೀ ರೋಡ್ ತಾಲೂಕು ಅಷ್ಟೇ ಅಲ್ಲ, ಈ ಸುತ್ತಮುತ್ತ ತಾಲೂಕು ನಗುವಷ್ಟರ ಮಟ್ಟಿಗೆ, ಎಂಜಾಯ್ ಮಾಡುವಷ್ಟರ ಮಟ್ಟಿಗೆ ಆ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಭವಿಷ್ಯದೊಳಗೆ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಬಯಸ್ತಾ, ಮಾತುಗಳು ಬಹಳ ಇದ್ರೂ ಕೂಡ ಅವನ್ನೆಲ್ಲ ಉದ್ಘಾಟನೆ ದಿವಸನ ಮಾತಾಡೋಣ. ಅಡಿಗಲ್ ಸಮಾರಂಭದಲ್ಲಿ ಕೆಲಸ ಮಾಡೋರು ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಮುಂದೆ ಅದು ನಾವು ಸಾಹೇಬರಿಗೆ ಒಂದು ಏನು ಸೂಚನೆ ಕೊಟ್ಟಿವಿ ಅಂದ್ರೆ, ಮಲ್ಲಮ್ಮನ ಗುಡಿ ಒಂದು ಸಾರಿ ನೀವು ಕಟ್ಟಿಸಿದ ಮೇಲೆ 100 ವರ್ಷ 200 ವರ್ಷದ ಮೇಲೆ ಅದು ಯಾವುದೂ ಕೂಡ ಮತ್ತೊಮ್ಮೆ ಹಿಂಗ ಬಿಚ್ಚುವ ಪ್ರಯತ್ನ ಹಾಕುವ ಪ್ರಯತ್ನ ಮಾಡಿರಬಾರ್ದು. ಹಂಗಾಗ್ಬೇಕು, ಅದು ಕಲ್ಲಿನ ಗುಡಿನೇ ಆಗ್ಬೇಕು ಅನ್ನುವಂತ ಸೂಚನೆಯನ್ನ ಸಾಹೇಬರಿಗೆ ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದು. ಜೊತೆಗೆ ಇನ್ನೂ ಒಂದು ನಾವು ಪಬ್ಲಿಕ್ ಡೇ ಹೇಳ್ಬಿಡ್ತೀವಿ, ಕಲ್ಲಿನ ಗುಡಿ ಕಟ್ಟುವ ಮನಸ್ಸು ನೀವು ಮಾಡ್ರಿ, ಅದು ಮುಗಿಯುವ ತನಕ ಅದು ಹಿನ್ನೆಲೆಯಾಗಿ ನಿಂತ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಅವರಿಗೆ ನಾವು ಹೇಳಿದ್ದೀವಿ. ಒಟ್ಟಾರೆ
ಮಲ್ಲಮ್ಮ ಅಂತಂದ್ರೆ ನಮ್ಮೆಲ್ಲರ ಆರಾಧ್ಯ ದೇವತೆ ಆಗಿ ಆ ಮಲ್ಲಮ್ಮಗ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆನೆ. ನೋಡ್ರಿ, ಬಹಳ ವಿಚಾರ ಮಾಡ್ರಿ, ಎಷ್ಟು ಕಷ್ಟ ಇದ್ರು ಕೂಡ ಕಾಯಕ ಬಿಡ್ಲಿಲ್ಲ, ಎಷ್ಟು ಕಷ್ಟ ಇದ್ರು ಕೂಡ ಲಿಂಗ ಪೂಜೆಯನ್ನ ಬಿಡ್ಲಿಲ್ಲ. ಇವು ಎರಡು ಮಲ್ಲಮ್ಮನ ವಿಶೇಷತೆಗಳು. ಆ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿಕ್ಕಾಗಿ ಲಿಂಗಯ್ಯನನ್ನ ಅಂದ್ರೆ ಮಲ್ಲಿಕಾರ್ಜುನನನ್ನ ಮೊರೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು. ತನ್ನ ಕಷ್ಟವನ್ನ ಯಾವ ಊರಿ ಒಳಗಿನ ಹೆಂಗಸರ ಮುಂದೆ ಹೇಳಿಲ್ಲ ಮಲ್ಲಮ್ಮ. ವಿಚಾರ ಮಾಡ್ಬೇಕು ನಾವೆಲ್ಲ, ಎಷ್ಟು ತರದ ಕಷ್ಟಗಳು ಆ ಚರಿತ್ರೆ ಓದ್ರೆ ನೀವು ಗೊತ್ತಾಗುತ್ತೆ. ಅಷ್ಟು ತರದ ಕಷ್ಟಗಳು ಬಂದಾಗ ಕೈಯಾಗಿನ ಲಿಂಗದ ಮುಂದೆ ಹೇಳ್ಕೊಂಡ್ರೆ ಹೊರತಾಗಿ ಊರಿಯಾಗಿನ ಯಾವುದೇ ಹೆಣ್ಣು ಮಕ್ಕಳ ಮುಂದಾಗಿ ಹೇಳ್ಕೊಲಿಲ್ಲ. ಅಂದ್ರೆ ನಾವೆಲ್ಲ ವಿಚಾರ ಮಾಡ್ಬೇಕು. ನಮ್ಮ ಹಿಂದಿನ ಕಾಲದ ಹಿರಿಯರು, ನಾವು ಸಣ್ಣ ಹುಡುಗರಿದ್ದಾಗ ಕೆಲವು ಜನ ತಪಸ್ವಿಗಳ ಪೂಜೆಯನ್ನ ಸೇವೆಯನ್ನ ನಾವು ಮಾಡ್ತಿದ್ವಿ. ಅವ್ರ ಪೂಜಾಕ ಸಾಮಾನು ಹೊಂದಿಸೋದು, ಅವ್ರ ಗುಬ್ಬಕ್ಕೆ ತಂದ್ಕೊಡೋದು, ಅವ್ರ ಪೂಜೆ ಹೆಂಗ್ ಮಾಡ್ತಾರ ನಾವು ದೂರ ನಿಂತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡು ನೋಡ್ಕೊತ ನಿಂತಿರ್ತೀವಿ. ಆ ಕಾಲದ ಸ್ವಾಮಿಗಳು ತಮ್ಮ 100 ಸಮಸ್ಯೆಗಳನ್ನ ಲಿಂಗಯ್ಯನ ಮುಂದೆ ಹೇಳ್ಕೊಳ್ತಕ್ಕಂಥದ್ದನ್ನ ನಾವು ಕಂಡಿದ್ದೀವಿ. ಅಂದ್ರೆ ನಾವೆಲ್ಲರೂ ಏನ್ ಬಯಸ್ಬೇಕಂದ್ರೆ ನಮ್ಮ ಸುಖಕ್ಕೂ ನಮ್ಮ ದುಃಖಕ್ಕೂ ಲಿಂಗಯ್ಯನೇ ಆಧಾರ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಮತ್ತೆ ಮಲ್ಲಮ್ಮನ ಕೈಯಾಗ ಬಹಳ ಜನ ಸ್ಥಾವರ ಲಿಂಗ ಆಕಾರವನ್ನು ಕೊಡ್ತಿರ್ತಾರ. ಮಲ್ಲಮ್ಮ ಸ್ಥಾವರ ಲಿಂಗೋಪಾಸಕಳಲ್ಲ, ಇಷ್ಟಲಿಂಗೋಪಾಸಕಳಾಗಿರೋದ್ರಿಂದ ಎಲ್ಲಾ ಲಿಂಗಾಯತ ಸಮಾಜದ ರೆಡ್ಡಿ ಜನಾಂಗ ಈ ಲಿಂಗವನ್ನ ಕಟ್ಟಿಕೊಳ್ಳುವಂತಹ, ಲಿಂಗವನ್ನ ಪೂಜೆ ಮಾಡುವಂತಹ, ಲಿಂಗದ ಅಡಿಯಲ್ಲಿ ಒಂದಾಗುವಂತಹ ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು ಅಂತಕ್ಕಂಥದ್ದು. ಲಿಂಗಾಯತನಿಗೆ ಲಿಂಗವೇ ಮೂಲ, ಸಂಘಟನೆಗೆ ಸಾಕ್ಷಿ ಅಂತಕ್ಕಂಥದ್ದನ್ನ ನೀವೆಲ್ಲ ಗಮನದಲ್ಲಿಟ್ಟುಕೊಂಡು ಆ ನಿಟ್ಟಿನೊಳಗೆ ಸಾಗಲಿ. ಮಲ್ಲಮ್ಮನ ಗುಡಿಯನ್ನ ಮಲ್ಲಮ್ಮನೇ ಮಾಡ್ಕೊಳ್ತಾಳೆ ಹೊರತಾಗಿ ನಾವೇನ್ ಮಾಡ್ಬೇಕಾಗಿದ್ದಿಲ್ಲ. ಪ್ರಾರಂಭ ಮಾಡೋರು ನಾವು ಮುಗಿಸ್ಕೊಳ್ಳೋಕೆ ಯಾಕಂದ್ರೆ ಆಕಿನ ಗುಡಿಯನ್ನ ಆಕಿ ಕಟ್ಟುವಾಗ ಆಕೆ ತನ್ನ ಕೆಲಸ ಹೆಂಗ್ ಮಾಡ್ಕೊಬೇಕು ಅನ್ನೋದು ಆಕಿಗೆ ಗೊತ್ತದೆ. ಸಂಕಲ್ಪ ಶಕ್ತಿ ಮಲ್ಲಮ್ಮನ ಬಹಳ ಜಾಗೃತವಾಗಿರ್ತಕ್ಕಂಥದ್ದು. ಅಂತಹ ಮಲ್ಲಮ್ಮನ ಶ್ರೀಚರಣಕ್ಕೆ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವಳ ಗುಡಿಯ ಉದ್ಘಾಟನೆ ಕೇವಲ ಗುಡಿಗೆ ಮೀಸಲಾಗಲಾದೆ ಮತ್ತೊಮ್ಮೆ ಹೇಳ್ತೇವೆ, ಸಮಾಜದ ಸಂಘಟನೆಗೆ ಕಾರಣ ಆಗಲಿ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಬಹಳ ಖುಷಿಯಾಗಿತ್ತಂದ್ರೆ ಒಬ್ರು ಯಾರ ನೋಡಿ ದೈವ ಸಂಕಲ್ಪ ಹೆಂಗಿರ್ತಿತ್ತು ಅನ್ನೋದನ್ನ ಹೇಳ್ತೀನಿ ನಾನು. ಇಲ್ಲಿ ಯಾರು ಕೂಡದ ಅಂತ ಕೇಳಿದಾಗ ಅವ ಸಂತೋಷ ಬಂದ ಕಿವಿಯಾಗಿ ಹೇಳ್ತಾನೆ ಆದಿತ್ರಿ ಅಂತ. ಹಾಗಾದ್ರೆ ನೀ ಎಷ್ಟರ ತೇಜಿ ಕೊಡ್ಬೇಕು ನೋಡಿ ಅಂತ ಒಂದು ಮಾತು ಅಂದಿದ್ದೆ. ಅಂದ ಕೂಡಲೇ ಹ್ಞೂ ಆಯ್ತ್ರಿ, ನಾ ಹೇಳುವಾಗ ನೀ ಇರ್ಬೇಕು ಹೇಳಬೇಕು ಅಂತೆ. ನಾ ಅವ ಹೇಳ್ತಾನ ಅಂತ ಹೇಳಿ ತಿಳ್ಕೊಂಡೆ, ಅವಕ್ಕಿಂತ ಮೊದಲು 3 ಮಂದಿ ಅಂತ ಬಂದು ಹೇಳ್ಬಿಟ್ರು. ನಾವು ಯಾವುದನ್ನ ನಿರೀಕ್ಷೆ ಮಾಡಿದ್ವಿ ಅದು ಮೊದಲಾಗಲಿಲ್ಲ, ಯಾವ್ದು ಅನಿರೀಕ್ಷಿತಲ್ಲ ಅದು ಮೊದಲಾಯಿತು ಅಂತಕ್ಕಂಥದ್ದು. ಇದು ಏನ್ ಹೇಳ್ತಕ್ಕಪ್ಪ ಅಂದ್ರೆ ಬಹಳ ಶುಭ ಸೂಚನೆಯನ್ನ ಹೇಳುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಗುಡಿಯ ನಿರ್ಮಾಣದ ಪಾತ್ರದಲ್ಲಿ ಮತ್ತು ಅದರ ಭವಿಷ್ಯದ ಭೂಮಿ ಪೂಜಾ ಮುಗಿದು ಗುಡಿ ಕಟ್ಟಿದ ನಂತರದಲ್ಲಿ ಗುಡಿ ಉದ್ಘಾಟನೆ, ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಅಲ್ಲಿಯವರೆಗೆ ಅಷ್ಟೇ ಅಲ್ಲ, ನಮ್ಮ ಜೀವ ಇರುವವರೆಗೆ ನಿಮ್ಮ ಸಮಾಜದೊಂದಿಗೆ ನಾವು ಇರ್ತೀವಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ